ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ರದ್ದಾಗಿದೆ ಅಥವಾ ಪಂದ್ಯ ಕ್ಯಾನ್ಸಲ್ ಆಗಿದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲ್ ತುಳಿತ ಆದಮೇಲೆ ನಾವು ಆಯೋಗವನ್ನು ರಚನೆ ಮಾಡಿದ್ವಿ. ನ್ಯಾಯಮೂರ್ತಿ ಮೈಕಲ್ ಕುನ್ನಾ ಅವರ ಆಯೋಗ ರಚಿಸಿದ್ವಿ. ಅವರು ಒಂದಷ್ಟು ಶಿಫಾರಸುಗಳನ್ನು ಕೊಟ್ಟಿದ್ದಾರೆ. ಆದರೆ ಕುನ್ನಾ ಕಮಿಟಿ ಶಿಫಾರಸು ಸಂಪೂರ್ಣ ಮಾಡಿದೆ ಅಥವಾ ಪೂರ್ಣ ಆಗಿಲ್ಲ ಇಲ್ಲಿ ಅಂತ ಹೇಳಿ ಈ ಕಾರಣದಿಂದ ಮ್ಯಾಚ್ ನಡೀತಾ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲವೂ ಕಾನೂನು ಪ್ರಕಾರವೇ ಇರಬೇಕು, ಇಲ್ಲವಾದರೆ ಕುನ್ನಾ ಶಿಫಾರಸುಗಳಿಗೆ ಬೆಲೆ ಇರೋದಿಲ್ಲ. 17 ಶಿಫಾರಸುಗಳನ್ನು ಕುನ್ನಾ ಅವರು ಕೊಟ್ಟಿದ್ದಾರೆ, ಅದರಂತೆ ಅನುಮತಿ ಸಿಗ್ತಾ ಇತ್ತು. ಬಟ್ ಇಲ್ಲಿ ಎಲ್ಲವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಪಾಲನೆ ಮಾಡೋಕ್ಕಾಗೋದಿಲ್ಲ, ಹೀಗಾಗಿ ಕ್ರಿಕೆಟ್ ಪಂದ್ಯ ನಡೆಯೋದಿಲ್ಲ ಅಂತ ಹೇಳಿದ್ದಾರೆ. ರಚನೆ ಮಾಡಿ ಹೊಸದಾಗಿ ನಮ್ಮ ವೆಂಕಟೇಶ್ ಪ್ರಸಾದ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆದರು. ಅವರ ಸಮಿತಿ ಆಯ್ಕೆ ಆಯಿತು. ಅದಾದ ಮೇಲೆ ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು, ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು. ನಮಗೆ ಅವಕಾಶ ಮಾಡಿಕೊಡಿ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮೊದಲಿನಂತೆ ಕ್ರೀಡೆಗಳನ್ನು ಪ್ರಾರಂಭ ಮಾಡಬೇಕು ಅಂತ. ಅದಕ್ಕೆ ಕ್ಯಾಬಿನೆಟಲ್ಲಿ ನನಗೆ ಗೃಹ ಸಚಿವರ ಮೇಲೆ ಜವಾಬ್ದಾರಿ ಹಾಕಿದರು. ನಾವು ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಆ ಘಟನೆ ಆದಮೇಲೆ ನಾವು ಸಮಿತಿಯನ್ನು ರಚನೆ ಮಾಡಿ ಕಮಿಷನನ್ನು ರಚನೆ ಮಾಡಿದ್ದು. ಜಸ್ಟಿಸ್ ಕುನ್ನಾ ಅವರ ನೇತೃತ್ವದಲ್ಲಿ ಸಿಂಗಲ್ ಮ್ಯಾನ್ ಕಮಿಷನನ್ನು ನೇಮಕ ಮಾಡಿ ಅವರು ಒಂದಷ್ಟು ರೆಕಮೆಂಡೇಷನ್ಸ್ ಮಾಡಿದ್ದಾರೆ, ಅಬ್ಸರ್ವೇಷನ್ಸ್ ಎಲ್ಲ ಮಾಡಿದ್ದಾರೆ. ಅದರ ಜೊತೆಗೆ ಒಂದಷ್ಟು ರೆಕಮೆಂಡೇಷನ್ಸ್ ಮಾಡಿದ್ದಾರೆ. ಅದನ್ನು ನಾವು KSCA ಅವರಿಗೆ ಕಮ್ಯುನಿಕೇಟ್ ಮಾಡಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಆಯೋಗದ ಶಿಫಾರಸುಗಳನ್ನು ಪಾಲನೆ ಆಗಬೇಕು ಅಂತ ಹೇಳಿದರೆ ಏನೆಲ್ಲ ಕೊರತೆಗಳಿದ್ದಾವೆ ಅನ್ನೋದು ಒಂದು ಪ್ರಮುಖವಾಗುತ್ತೆ. ಯಾಕಂತ ಹೇಳಿದರೆ ಈ ಮ್ಯಾಚ್ ಅಂತಲ್ಲ, ಮುಂದೆ ನಡೆಯುವಂಥ ಯಾವುದೇ ಮ್ಯಾಚ್ ಆದರೂ ಕೂಡ ಆ ಶಿಫಾರಸುಗಳನ್ನು ಸಂಪೂರ್ಣವಾಗಿ ಪಾಲನೆ ಮಾಡಬೇಕಾಗತ್ತೆ. ನಿಜಕ್ಕೂ ಕೂಡ ಅಷ್ಟೊಂದು ಕಠಿಣ ಇದೆಯಾ ಪಾಲನೆ ಆಗೋದು ಅಂತ? ದಶರಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಡಬೇಕು ಅಂತೇಳಿ ಈಗ KCA ನೂತನ ಅಧ್ಯಕ್ಷರಾಗಿರುವಂಥ ವೆಂಕಟೇಶ್ ಪ್ರಸಾದ್ ಅವರು ಸಾಕಷ್ಟು ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ. ಬೆಳಗಾವಿ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲೇ ಬೆಳಗಾವಿಗೆ ಭೇಟಿಯನ್ನು ಕೊಟ್ಟು CM DCM ಹಾಗೆ ಪರಮೇಶ್ವರ್ ಅವರನ್ನು ಕೂಡ ಆ ಸಂದರ್ಭದಲ್ಲಿ ಭೇಟಿ ಮಾಡಿದರು. ಕ್ರಿಕೆಟ್ ಆಡೋದಕ್ಕೆ ಸರ್ಕಾರ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಮನವಿಯನ್ನು ಕೂಡ ಮುಂದೆ ಇಟ್ಟಿದ್ರು. ಅದರ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡಿ ಅವಕಾಶವನ್ನು ಮಾಡಿಕೊಡುವಂಥ ಭರವಸೆಯನ್ನು ನಾಯಕರು ಕೊಟ್ಟಿದ್ದರು. ಸೊ ಹಾಗಾಗಿ ಈಗ ಎಲ್ಲೋ ಒಂದು ಕಡೆ ವಿಜಯ್ ಹಜಾರೆ ಟ್ರೋಫಿ ಪ್ರಾರಂಭ ಆಗಿರೋದ್ರಿಂದ ನಾಳೆ ಮ್ಯಾಚ್ ಕೂಡ ಇಲ್ಲೇ ಆಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ವೆಂಕಟೇಶ್ ಪ್ರಸಾದ್ ಆಲೋಚನೆಯನ್ನು ಮಾಡಿದರು. ಮತ್ತೊಮ್ಮೆ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ರು. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಕಾಲು ತುಳಿದ ಪ್ರಕರಣದ ನಂತರದಲ್ಲಿ ಮ್ಯಾಚ್ ಆಡೋದಕ್ಕೆ ಸಾಧ್ಯನಾ ಹೇಗೆ ಅಂತೇಳಿ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಆ ಸಮಿತಿ ಅಲ್ಲಿಗೆ ಭೇಟಿಯನ್ನು ಕೊಟ್ಟು ವಾಸ್ತವ ಪರಿಶೀಲನೆಯನ್ನು ಮಾಡಿತ್ತು. ಅಂದರೆ ಕುನ್ನಾ ಅವರ ಕಮಿಟಿ ಆಯೋಗವನ್ನು ಹಿಂದೆ ಏನು ರಚನೆ ಮಾಡಲಾಗಿತ್ತು RCB ಕಾಲು ತುಳಿತ ಪ್ರಕರಣ ಸಂದರ್ಭದಲ್ಲಿ 11 ಜನ ಸಾವಿಗೀಡಾದಂಥ ಸಂದರ್ಭದಲ್ಲಿ, ಆಗ ಕಮಿಟಿ 17 ಶಿಫಾರಸುಗಳನ್ನು ರಾಜ್ಯ ಸರ್ಕಾರಕ್ಕೆ ವರದಿಯ ರೂಪದಲ್ಲಿ ಕೊಟ್ಟಿತ್ತು. 17 ಶಿಫಾರಸುಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇ ಆದರೆ ಕ್ರಿಕೆಟ್ ಆಟಕ್ಕೆ ಅನುಮತಿಯನ್ನು ಕೊಡಬಹುದು ಅನ್ನುವಂಥದ್ದನ್ನು ವರದಿಯಲ್ಲಿ ಉಲ್ಲೇಖ ಮಾಡಿತ್ತು. ಸೊ ಹಾಗಾಗಿ ಅದನ್ನು KCAಗೂ ಕೂಡ ಶಿಫಾರಸುಗಳನ್ನು ಇಂತಿಂಥ ಶಿಫಾರಸುಗಳನ್ನು ಆಯೋಗ ಕೊಟ್ಟಿದೆ, ಹಾಗಾಗಿ ಇದನ್ನು ನೀವು ಅಡಾಪ್ಟೆಡ್ ಮಾಡ್ಕೊಳ್ಬೇಕು, ಇದನ್ನು ಅನುಷ್ಠಾನಕ್ಕೆ ನೀವು ತರಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ರಾಜ್ಯದ ಗೃಹ ಇಲಾಖೆ ಕೊಟ್ಟಿತ್ತು. ಆದರೆ ಆ 17 ಶಿಫಾರಸುಗಳೇನಿತ್ತು ಆ ಶಿಫಾರಸುಗಳನ್ನು ಒಂದನ್ನು ಕೂಡ ಪೂರ್ಣ ಮಾಡಿಲ್ಲ ಅನ್ನುವಂತಹ ಆರೋಪ ಸಮಿತಿ ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಪರಿಶೀಲನೆಗೆ ಹೋದಂಥ ಸಂದರ್ಭದಲ್ಲಿ ವ್ಯಕ್ತವಾಗಿತ್ತು. ಹಾಗಾಗಿ ಕ್ರಿಕೆಟ್ ಆಟ ಆಡೋದಕ್ಕೆ ಅನುಮತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಕಮಿಟಿ ಬಂದಿತ್ತು. ಹಾಗಾಗಿಯೇ ಈಗ ಪರಮೇಶ್ವರ್ ಕೂಡ ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಕಮಿಟಿ ಪರಿಶೀಲನೆಯನ್ನು ಮಾಡಿ ಈಗ ಕ್ರಿಕೆಟ್ ಆಡೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಒಂದು ನಿರ್ಧಾರಕ್ಕೆ ಬಂದಿದೆ. ಹಾಗಾಗಿ ಅನುಷ್ಠಾನಕ್ಕೆ ತರುವವರೆಗೆ ಅವಕಾಶ ಇಲ್ಲ ಅಂತೇಳಿ ಪರಮೇಶ್ವರ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಹಾಗಾಗಿ KCA ಈಗ ವೆಂಕಟೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋದ್ರಿಂದ ಸಹಜವಾಗಿ 17 ಅಂಶಗಳು ಏನಿದೆ, ಏನು ಶಿಫಾರಸುಗಳನ್ನು ಮಾಡಿದೆ ಅದನ್ನು ಅನುಷ್ಠಾನಕ್ಕೆ ತರಬೇಕಾಗತ್ತೆ. ಭದ್ರತಾ ವ್ಯವಸ್ಥೆ ಇರ್ಬೋದು, ಗೇಟ್ಗಳ ಅಳವಡಿಕೆ ಇರ್ಬೋದು,
ಮತ್ತು ಒಳಗಡೆ ಯಾವ ರೀತಿಯಾದಂಥ ಒಂದು ಭದ್ರತೆಯನ್ನು ಮಾಡಲಾಗಿದೆ ಅನ್ನುವಂಥ ವಿಚಾರ ಇರ್ಬೋದು, ಹೊರಭಾಗದಲ್ಲಿ ಭದ್ರತೆಯ ವಿಚಾರ ಇರ್ಬೋದು, ಇದೆಲ್ಲವನ್ನು ಕೂಡ ಅನುಷ್ಠಾನಕ್ಕೆ ತಂದಿದ್ದೆ ಆದರೆ ಆಗ ಅವಕಾಶವನ್ನು ಮಾಡಿಕೊಡ್ಬೋದು. ಹಾಗಾಗಿ ಮುಂದಿನ ಮಾರ್ಚ್ ಸಂದರ್ಭದಲ್ಲಿ ಏನು IPL ಪಂದ್ಯಾವಳಿಗಳು ನಡೆಯುತ್ತೆ ಆ ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಡುವ ಬಗ್ಗೆ ಸರ್ಕಾರ ಈಗಾಗಲೇ ಉತ್ಸುಕವಾಗಿದೆ. ಅಷ್ಟರ ಒಳಗೆ ಇದನ್ನು ಅನುಷ್ಠಾನಕ್ಕೆ ತರಬೇಕಾಗತ್ತೆ KCA. ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.